ದಾಳಿಕೋರರಾಗಿ 04 ಜರ್ಸಿ ನಂಬರಿನ ದಾಳಿಕೋರ ಕಾದು ನೋಡ್ಬೇಕಾಗಿದೆ. ರೋಚಕ ಆಟ. ಆರಾಮ್ ಮಾಡ್ರಿ ಅವಸರ ಮಾಡ್ಬೇಡ್ರಿ. ನಾಳೆ ಫುಲ್ ಕಟ್ಟೆ ಐತಿ. ಸೋಮವಾರ ಸಂತೆ. ಈಗಾಗಲೇ ಪಂದ್ಯ ಆರಂಭ. ನಾಳೆ ಸಂತೆ ಕಳಿಸೋಣ. ಅವೇನಂದ್ರೆ ನಾಳೆ ಸಂತೆ ಐತೆ ರಜೆ ಮಾಡ್ಕೊಂಡು ಊರು ಬಂದವ ಕರೆಕ್ಟ್ ಐತಿ. ಮೊದಲ ದಾಳಿಯಲ್ಲಿ ಜರ್ಸಿ ನಂಬರ್ 5 ಕಳೆದ ಬಾರಿ ಕರ್ನಾಟಕ ಯೂನಿವರ್ಸಿಟಿ ತಂಡವನ್ನ ಪ್ರತಿನಿಧಿಸಿದ ಆಟಗಾರ. ರೆಫ್ರಿ ಹೇಳ್ರಿ ಬೇಕಂದ್ರೆ 500 ರೂಪಾಯಿ ಹಿಡಿದ 500 ರೂಪಾಯಿ ನೋಡ್ರಿ. ಗಣೇಶ್ ಸಿಗ್ಗಾವ್ರಿಂದ 500 ರೂಪಾಯಿ ಆ ಟೈಮ್ ಮುಗಿ ಮಟ್ಟ ಹಿಡ್ರಿ ಬೇಕಂದ್ರೆ. ಮತ್ತೆ ದಾಳಿಯಲ್ಲಿ ಹೇಳ್ರಿ ನೀವು ಹೇಳ್ರಿ. ಈಗಾಗಲೇ ದಾಳಿ ಆರಂಭಿಸಿಕೊಂಡಿದ್ದಾರೆ. 500 ರೂಪಾಯಿ ಹಿಡಿಯಣ್ಣ ಅವ್ರಿಗೆ. ಬೋನಸ್ ಪ್ಲಸ್ 1 ಪಾಯಿಂಟ್. ಹುಲಿ ನೋಡ ಅವನ ಔಟ್ ಆಗಿದೆ ಹೋಗ್ಕೊಂಡಣ. ಮೊದಲ ಖಾತೆಯನ್ನು ಆರಂಭಿಸಿದಂತ ಧನಗೌಳಿ ತಂಡ. ಈ ದಾಳಿಯಲ್ಲಿ ಗಣೇಶ ಪರ್ಶೂಟ್ಗಾಗಿ ಪ್ರಖ್ಯಾತಗೊಂಡಂತ ಗಣೇಶ ಮುಡಸಾಲಿ ಮೊದಲ ಆಟಗಾರ. ಕೈ ಹಾಕ್ಯಾನ ಸಿಕ್ತೈತೆ. ಅತಿ ವೇಗದ ದಾಳಿಗಾರ ಮುಂಡಗೋಡಿನ ವೀರಭದ್ರ. ಮತ್ತೆ ಕಳೆದ ದಾಳಿಯಲ್ಲಿ ಅಂಕವನ್ನು ಪಡೆದುಕೊಂಡಂತ ಬಚ್ಚು ಈ ಬಾರಿ ದಾಳಿಯನ್ನು ಆರಂಭಿಸಿಕೊಂಡಿದ್ದಾರ. ಕಾದು ನೋಡೋಣ. ಒಂದು ಉತ್ತಮ ಪಾದಚಲನ ಹೊಂದಿರ್ತಕ್ಕಂಥ ದಾಳಿಗಾರ ಬಸ್ಸು. ಮತ್ತೆ ಬೋನಸ್ ನ ಮನವಿ ಕಾದೋಣ. ಬೋನಸ್ ಮತ್ತೊಂದು ಅಂಕ ಸೇರ್ಪಡ ಧನಗಾರಿ ಘೋಳಿ ತಂಡಕ್ಕೆ. ಮಾಡು ಇಲ್ಲವೇ ಮಡಿ. ಒಂದು ಅಂಕವನ್ನ ಪಡಿ, ಇಲ್ಲವೆಂದರೆ ಅಂಕಣದಿಂದ ಹೊರ ನಡಿ. ದಾಳಿಯಲ್ಲಿ ಕಾಶಿಂ. ಕಾದು ನೋಡೋಣ ಈ ದಾಳಿಯಲ್ಲಿ ಯಾವ ರೀತಿ ಅಂಕವನ್ನ ಗಳಿಸ್ತಾರ ಎಂದು. ಸತತ ದಾಳಿಯಲ್ಲಿ ಅಂಕವನ್ನ ಲಭಿಸುವಂತ ಬಸ್ಸು ದಾಳಿಯನ್ನು ಆರಂಭಿಸಿದ್ದಾರೆ. ಕಾದು ನೋಡೋಣ. ಒಳ್ಳೆ ತಗೊಂಡು ಹಾಕ್ರೆ. ಉತ್ತಮ ಪಾದಚಲನೊಂದಿಗೆ ಬೇಡ ಐತೆ ಕಾರ್ನರ್ ವಿಭಾಗದಲ್ಲಿ ಗಣೇಶ ಕಾಣಿಸಿಕೊಂಡರು. ದಾಳಿಯಲ್ಲಿ ಪ್ರಸಾದ ಜೊಲ್ಲ ದಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ. ಜರ್ಸಿ ನಂಬರ್ 4 ತೊಟ್ಟು ಪಂದ್ಯದುದ್ದಕ್ಕೂ ಉತ್ತಮ ದಾಳಿಗಾರನಾಗಿ ಹೊರನಿಂತ ಆಟಗಾರ ಪ್ರಸಾದ. ಒಂದು ಉತ್ತಮ ವೇಗದ ದಾಳಿಯನ್ನ ಆರಂಭಿಸಿಕೊಂಡಿದ್ದಾರ. ಅಂಕವನ್ನ ಪಡೆದ ವಾಪಸ್ ಮರಳಿ ಅಂಕಣಕ್ಕ. ಸತತ ದಾಳಿಯನ್ನು ಆರಂಭಿಸಿಕೊಂಡಿರುವಂತ ಬಸ್ಸು ಚುಂಚುನುಬೈ ಬಸ್ಸು. ಎರಡು ಕಡೆಯಲ್ಲೂ ದಾಳಿಯನ್ನ ಮಾಡಬಲ್ಲಂತ ಒಬ್ಬ ಚಾಣಾಕ್ಷ ದಾಳಿಗಾರ ಬಸ್ಸು. ಮತ್ತೆ ಮತ್ತೆ ದಾಳಿಯಲ್ಲಿ ಕಾಶೀಮ ಮೂಲದ ಆಟಗಾರ ಕಳೆದ ದಾಳಿಯಲ್ಲಿ ಅಂಕವನ್ನ ಲಭಿಸಿಕೊಂಡಿದ್ರು. ಈ ಬಾರಿ ಕಾದು ನೋಡುವ ಅದು ಉತ್ತಮ ವೇಗದ ದಾಳಿಗಾರ ಮರಳಿ ಅಂಕಣಕ್ಕೆ. ಏನ್ ತಗೊಂಡಾಡ್ರಿ ಅವಸರ ಮಾಡ್ಬೇಡ್ರಿ. ಇನ್ನೂ ಟೈಮ್ ಭಾಳ ಐತಿ. ತೋರಿ ಬೇಡ ಹೊರಗದ. ಬಸ್ಸು ಅವರಿಗೆ ಮಸಲಿಕಟ್ಟ ಮಹೇಶ್ ಅವರು 5 ರೂಪಾಯಿಯನ್ನ ಕೊಟ್ಟಿರ್ತಾರೆ. ಪಂದ್ಯ ಮುಗಿದ ತಕ್ಷಣ ಬಂದು ಇಸ್ಕೊಂಡು ಹೋಗ್ಬೇಕು. ದಾಳಿಯಲ್ಲಿ
ಜರ್ಸಿ ನಂಬರ್ 07. Third right, do or die. ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ಗಣಪತಿ ಅದು ಬೋನಸ್ ಪ್ಲಸ್ 1 ಪಾಯಿಂಟ್ ಸೇರ್ಪಡೆ ಜೈ ಭೀಮ್ ಜೈ ಭೀಮ್. 5 ಒಂದು ಅಕ್ಷರ ಗುಡ್ಡಗಳನ್ನು ಕಲ್ಪಿಸಿಕೊಂಡು ಮತ್ತ ದಾಳಿಯಲ್ಲಿ ಬಸ್ಸು ಪ್ರತಿ ದಾಳಿಯಲ್ಲಿ ಅಂಕವನ್ನ ಲಭಿಸಿಕೊಡುವಂತಹ ಒಬ್ಬ ಚಾಣಾಕ್ಷ ದಾಳಿಗಾರ ಬಸ್ಸು. ಕಾದು ನೋಡೋಣ ಈ ಬಾರಿ ಯಾವುದೇ ಅಂಕವನ್ನ ಪಡೆದ ವಾಪಸ್. ಮತ್ತೆ ದಾಳಿಯಲ್ಲಿ ಕಾಶಿಮ ಜರ್ಸಿ ನಂಬರ್ 10 ತೊಟ್ಟಿರ್ತಕ್ಕಂಥ ದಾಳಿಗಾರ. ಕಾದು ನೋಡೋಣ ಒಬ್ಬ ವೇಗದ ದಾಳಿಗಾರ ಈ ಬಾರಿ. ಮೊನ್ನೆ ನಡೆದಂತ ಸೀನಿಯರ್ ನ್ಯಾಷನಲ್ ಅಲ್ಲಿ ಧಾರವಾಡ ತಂಡದಲ್ಲಿ ತಡ್ರೆ ಡೂ ಆರ್ ಡೈ ಮಾಡು ಇಲ್ಲವೇ ಕುಡಿ ದಾಳಿಯಲ್ಲಿ ಬಸ್ಸು. ಕಾದು ನೋಡೋಣ ಅಂಕವನ್ನ ಪಡೆದುಕೊಂಡೇ ಹೋಗ್ಬೇಕು. ಎಲ್ಲ ಜವಾಬ್ದಾರಿ ದಾಳಿಗಾರನ ಮೇಲಿದೆ. ಮತ್ತೆ ದಾಳಿಯಲ್ಲಿ ಪ್ರಸಾದ ಅಲಿಯಾಸ್ ಗಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ ಜರ್ಸಿ ನಂಬರ್ 4. ಈ ಬಾರಿ ಅಂಕ ಸಮಬಲ 5-5. ಫೈನಲ್ ಕದನ ಒಂದು ಉತ್ತಮ ರೀತಿಯಾಗಿ ಸಾಗಿ ಬರ್ತಾ ಇದೆ. ಮತ್ತೆ ದಾರಿಯಲ್ಲಿ ಜರ್ಸಿ ನಂಬರ್ 07. ಥರ್ಡ್ ರೈಟ್ ಡೂ ಆರ್ ಡೈ ದಾಳಿಯಲ್ಲಿ ಪ್ರಸಾದ ಪಡೆದರೆ ಒಂದಂಕವನ್ನ ಪಡಿ, ಇಲ್ಲವೆಂದರೆ ಅಂಕಣದಿಂದ ಹೊರ ನೀಡಿ. ಕಾದು ನೋಡ ಒಂದು ವೇಗದ ದಾಳಿಗಾರ, ಒಂದು ಉತ್ತಮವಾದ ರೀಚಿಂಗ್. ಈ ಬಾರಿ ಪ್ರಸಾದನ ಬಂಧನವನ್ನು ಕಾಣ್ತಿದ್ದೇವೆ. 6-5 ಒಂದು ಅಂಕದ ಮುನ್ನಡೆಯಲ್ಲಿರುವಂತಹ ದನಗರ ಗೌಳಿ ತಂಡ. ಮತ್ತೆ ದಾಳಿಯಲ್ಲಿ ನಾಗರಾಜ ಸತತ ಡೂ ಆರ್ ಡೈಗೆ ಹೇಳಿ ಮಾಡಿಸಿದಂತ ಒಬ್ಬ ದಾಳಿಗಾರನಾಗಿ ಕಾಣಿಸಿಕೊಂಡಂತ ನಾಗರಾಜ ಈ ಬಾರಿ ಒಂದು ಒಂದು ಮತ್ತೆ ಸಮಬಲ 6-6. ಸದ್ಯ ರೋಮಾಂಚಕನ ಕಾರ್ಯಕ್ಕಾಗಿ ಸಾಗಿ ಬರ್ತಾ ಇದೆ. ಮತ್ತೆ ದಾಳಿಯಲ್ಲಿ ಕಾಶಿಮ ಉತ್ತಮ ದಾಳಿಗಾರ ಸ್ಪೈಡ್ ದಾಳಿ ಆಡ್ಸ್ಕೊಂಡ್ರೆ ನಾವು ಪ್ರೋತ್ಸಾಹ ಕೊಡತ್ತೇವೆ ಅವ್ರಿಗೆ. ಮಾಡ್ಕೊಬೇಡ್ರಿ ಮತ್ತೆ ನಾವು ಬಹಳ ದಂಡ ಬಂದಿವಿ. 2,000 ರೂಪಾಯಿ ಕಟ್ ಮಾಡ್ಬೇಕು. ದಾಳಿಯಲ್ಲಿ 07. ಬೋಲೋ ಭಾರತ್ ಮಾತಾ ಕಿ ಜೈ ಭೀಮ್ ಮಹಾರಾಜ್ ಕಿ. ಒಂದು ಉತ್ತಮ ಯುವ ಪ್ರತಿಭಾ. ಕಾದೋಣ ಈ ಬಾರಿ ಬೇಡವಾದ ಹಂತಕ್ಕೆ ಮುಂದಾದ ಪ್ರವೀಣವರು ಒಂದು ಅಂಕ ಸೇರ್ಪಡ ದನಗರಗಳು 7-6 ಒಂದು ಅಂಕದ ಮುನ್ನಡೆಯಲ್ಲಿರುವಂತಹ ದನಗರಗಳು. ದಾಳಿಯಲ್ಲಿ ಪ್ರಸಾದ ಒಂದು ಉತ್ತಮ ದಾಳಿಗಾರ. ಉತ್ತಮ ರೀತಿಯಾಗಿ ದಾಳಿಯನ್ನು ಆರಂಭಿಸಿಕೊಳ್ತಾನೆ. ಆರಾಮ್ ಮಾಡ್ರಿ, ಅರ್ಜೆಂಟ್ ಮಾಡ್ಬೇಡ್ರಿ. ಯಾಕೆ
2,000 ರೂಪಾಯಿ ರೊಕ್ಕ ಹಾಳಾಗತ್ತೆ. ವೇಗದ ದಾಳಿಗೆ ಅಂಕಲ सप्लीमेंट सर नो इट ऑल वाले इन्वेस्टर्स के लिए नो नथिंग वाले इन्वेस्टर ಬದಲಾವಣೆಯೊಂದಿಗೆ ಮೊದಲ ದಾಳಿಯಲ್ಲಿ ಟೀಮಾ ಟೈಗರ್ಸ್ ತಂಡದ ಐಕಾಂಠಾರಿಯಾಗಿ ಕಾಣಿಸಿಕೊಂಡಂತ ಕಾಶಿಮನ ದಾಳಿಯನ್ನ ಕಾಣ್ತಿರೋದೆ. ತಂಡವುದ್ದಕ್ಕೂ ಉತ್ತಮ ರೀತಿಯಾಗಿ ಪ್ರದರ್ಶನವನ್ನು ನೀಡ್ತಿರ್ತಕ್ಕಂಥ ಭರವಸೆಯ ಆಟಗಾರ ಕಾಶಿಮ. ಸತತ ದಾಳಿಯನ್ನು ಆರಂಭಿಸಿಕೊಂಡಿರುವಂತ ಬಸ್ಸು ಮತ್ತೆ ದಾಳಿಯಲ್ಲಿ ಕಾದು ನೋಡೋಣ. ಪ್ರತಿಯೊಂದು ದಾಳಿಯಲ್ಲಿ ಅಂಕವನ್ನ ಲಭಿಸಿಕೊಂಡು ಹೋಗುವಂತಹ ಆಟಗಾರ ಕಾದು ನೋಡೋಣ. ಬೋನಸ್ ನ ಯತ್ನ, ಬೋನಸ್ ನ ಸೇರ್ಪಡೆಗೊಂಡಿದೆ. ಮತ್ತೆ ದಾಳಿಯಲ್ಲಿ ಪರ್ಶೂಟ್ಗಾಗಿ ಪ್ರಖ್ಯಾತಗೊಂಡಂತ ಗಣಪತಿ ಒಂದು ಉತ್ತಮ ರೀತಿಯಾಗಿ ದಾಳಿಯನ್ನ ಮಾಡಬಲ್ಲ ಮತ್ತು ಡಿಫೆನ್ಸ್ ನಲ್ಲೂ ಉತ್ತಮ ರೀತಿಯಾಗಿ ಆಲ್ ರೌಂಡರ್ ಆಗಿ ಕಾಣಿಸಿಕೊಂಡಂತ ಗಣಪತಿ. ಮತ್ತೆ ದಾಳಿಯಲ್ಲಿ ಬಸ್ಸು 8-6 2 ಅಂಕದ ಮುನ್ನಡೆಯಲ್ಲಿರುವಂತಹ ದನಗಡ ಸೇನಾ ಗೌಳಿ ತಂಡ. ಒಂದು ಉತ್ತಮ ರೀತಿಯ ಪ್ರದರ್ಶನ ಕಾಣೋಣ. ಮತ್ತೆ ದಾಳಿಯಲ್ಲಿ ಡೂ ಆಡೈ ದಾಳಿಯಲ್ಲಿ ಪ್ರಸಾದ ಡೂವರ್ನ ಎಲ್ಲ ಜವಾಬ್ದಾರಿಯನ್ನ ತೆಗೆದುಕೊಂಡಂತ ಆಟಗಾರ ತೀರ್ಮಾನ ಏನಿದೆ ಅಂತ ಕಾನೂನೋಣ. ಯಾವುದೇ ರೈಡರ್ ಔಟ್ ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ. ಯಾವ ಆಟಗಾರ ವಾದವನ್ನ ಮಾಡುವಂತಿಲ್ಲ ನಿರ್ಣಾಯಕರಿಗೆ. ಮತ್ತೆ ದಾಳಿಯಲ್ಲಿ ಬಸ್ಸು ಸತತ ಯೂನಿವರ್ಸಿಟಿ ಖ್ಯಾತಿ ಆಟಗಾರ 9-6 3 ಅಂಕದ ಮುನ್ನಡೆಯಲ್ಲಿರುವಂತಹ ಧನಗರ್ ಸೇನಾ ಗೌಳಿ ತಂಡ. $500 ಕೊಡ್ತೀನಿ. ಎಲ್ಲರಿಗೂ $500. ಎಲ್ಲರಿಗೂ $500. ಎಲ್ಲರಿಗೆಲ್ಲ ಒಬ್ಬಂಗ $500. ಗಾಡಿಗಾರನಿಗೆ ಕಾಣಿಸ್ಕೊಳ್ತಾನೆ. ಒಳಗೆ ಬಂದ ಹಿಡಿಯೋ $500 ಕೊಡ್ತೀನಿ. ಬಿಟ್ರಿ ನೋಡಿ, ಬಿಟ್ರಿ $500 ಬಿಟ್ರಿ. ಅವ್ನು ಬಿಡ್ಲಿ ನೀವು $500 ಬಿಟ್ರಿ. ನೋಡ $500 ಬರೋದಿಲ್ಲ. ಮತ್ತೆ ದಾಳಿಯಲ್ಲಿ ನೆಕ್ಸ್ಟ್ ಟೈಮ್ ಹಿಡಿಬೇಕಾ? ಮತ್ತೆ ನೆಕ್ಸ್ಟ್ ಟೈಮ್ ಹಿಡಿಬೇಕು ನೋಡ್ರಿಪ್ಪ. ಆಡ್ರಿ ಕೊಡ್ತೇವೆ. ಇಲ್ಲಿ ಹಚ್ಕೊಳ್ತಾ ಇದಾರೆ, ನೀವು ಆಡಿ ಆಡ್ರಿ. ರೆಫ್ರಿಗಳು ಅದಾರ ತೋರಿಲ್ಲ. ಸರಿ ಮಾಡ್ರಿ. ಕೈ ಮಾಡ ನೋಡ್ದ, ಕಾಸಿನ ಕೈ ಮಾಡ್ತಾನ ನೋಡ್ದ. ಈಗ ಹೊಳ್ಳಕ್ಕ ನೀವು ಸನ್ನಿವೇಶವನ್ನ ಸರಳವಾಗಿ ನಿಭಾಯಿಸಿದಂತಹ ರೂಪಕಲಾ ತಂಡಕ್ಕೆ ಧನ್ಯವಾದ. ಈ ಹಂತದಲ್ಲಿ ಎರಡೂ ತಂಡದ ಸ್ಕೋರ್
ತಗೊಂಡು ಹಾಕ್ರಿ ಅವ್ಗ ಗಾಡ್ರೆ 500 ರೂಪಾಯಿ ಗಾಡ್ರೆ 100 ರೂಪಾಯಿ ಹಿಡ್ರಿ ಅವಂಗ 500 ಅಲ್ಲ 1000 ಹಿಡಿ ಸ್ವಲ್ಪ ಆರ್ಡರ್ ಬಿಡ್ರಿ ಗಾಡಿ ಬಿಡ್ರಿ ಸುನಾಮಿ ಕಿಟ್ಟಿ ಬೇಡ 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 ಅಡ್ಲಿ बोलो भारत माता की सत्यमेव जयते आलिंगीन मिक्सिಲ್ಲ ಹೊಡೆ ಬಾಬಾ ನೀವು ಆಮೇಲೆ ಈ ಕಡೆ ಬಾ 5 ನಿಮಿಷದ ಆಟ ಕೊನೆಯ 5 ನಿಮಿಷದ ಆಟ ಎರಡು ತಂಡಗಳಿಗೆ ಫೈನಲ್ ಅಂಪೈರ್ ಏನ್ ನಿರ್ಣಯ ಕೊಡ್ತಾರೆ ಅದಕ್ಕೆ ಬದ್ಧವಾಗಿರ್ಬೇಕು. ಟೀಮ್ ಓನರ್ ಆಗಿರ್ಲಿ ಟೀಮ್ ಆಟಗಾರ ಆಗಿರ್ಲಿ ಇದು ಫೈನಲ್ ಕೊನೆ ಕರೆ. ಓಕೆ ಒಂದು ಟ್ಯಾಕಲ್ ಪಾಯಿಂಟ್ ನನಗೆ ಗೌರಿ ತಂಡಕ್ಕೆ. ಥರ್ಡ್ ರೈಡ್ ಡೂ ಆರ್ ಡೈ ರೈಡ್. ಥರ್ಡ್ ರೈಡ್ ಡೂ ಆರ್ ಡೈ ರೈಡ್. ಟೆಕ್ನಿಕಲ್ ಪಾಯಿಂಟ್ ಕೊಡ್ಬೇಕಾಗ್ತದೆ. ಪ್ರತಿ ಹಂತದಲ್ಲೂ ಆರ್ಗ್ಯೂ ಮಾಡ್ತಾ ಇದ್ರೆ ಒಂದು ಅಂಕಗಳೊಂದಿಗೆ ಡೂ ಆರ್ ಡೈ ರೈಡ್ ಅಲ್ಲಿ ಗಣೇಶ್ ಅವರ ಕಡೆಯಿಂದ 12 ದನಗರ ಗೌಳಿ 7 ಜೆಪಿ ತಂಡದ ಅವಸರ ಮಾಡಬೇಡ್ರಿ ಪಾಯಿಂಟ್ ಆಗಿರ್ತದೆ. ಗಣೇಶ್ ಅವರ ಕಡೆಯಿಂದ ಅತ್ಯುತ್ತಮ ರಚನಾತ್ಮಕ ಆಟ. ಸೂಪರ್ ಟ್ಯಾಕಲ್ ಆನ್ ಇದೆ. ಬಸ್ಸು ಅವರಿಗೆ ಬಸ್ಸು ಅವರನ್ನ ಹಿಡಿಯೋದ್ರಿಂದ ಅವರಿಗೆ 2 ಅಂಕಗಳು ಸಿಗ್ತವೆ. ಈ ಪ್ರೊ ಕಬಡ್ಡಿಯ 2 ದಿನದ ಪಂದ್ಯಾವಳಿಯಲ್ಲಿ ಅತ್ಯಂತ ಹುಮ್ಮಸ್ಸಿನಿಂದ ಅತ್ಯಂತ ಉತ್ತಮವಾಗಿ ರೈಡಿಂಗ್ ಅನ್ನ ಬಸ್ಸು ಅವರು ನಡೆಸಿರ್ತಾರೆ. 12 ದನಗರ ಗೌಳಿ 7 ಜೈ ಭೀಮ್ ತಂಡ ಅತ್ಯಂತ ಹುರುಪಿನಿಂದ ಹುಮ್ಮಸ್ಸಿನಿಂದ 2 ತಂಡಗಳು ಈ ಪ್ರೋ ಕಬಡ್ಡಿ ಹೊಲದ ಬೆಳಗಿನ ಪಂದ್ಯಾವಳಿಯನ್ನ ಫೈನಲ್ ಪಂದ್ಯಾವಳಿಯನ್ನ ಆಡುತ್ತಿದ್ದಾವೆ. ಗಣೇಶ್ ಅವರ ಕಡೆಯಿಂದ ಉತ್ತಮವಾದ ರೈಡಿಂಗ್ ಇಲ್ಲಿ ಅದು ನೋಡಬೇಕು. ಗಣೇಶ್ ಅವರು ಎಷ್ಟು ಅಂಕಗಳನ್ನ ತೆಗೆದುಕೊಂಡು ಹೋಗ್ತಾರೆ ಅಥವಾ ಅವರ ತಂಡಕ್ಕೆ ಎಷ್ಟು ಆಸರೆ ಆಗ್ತಾರೆ ಎಂಬುದು ಅತಿ ಮುಖ್ಯವಾದದ್ದು. ಎಂಟಿ ರೈಡ್ ಸೂಪರ್ ಟ್ಯಾಕಲ್ ಆನ್ ಇದೆ. ಸೂಪರ್ ಟ್ಯಾಕಲ್ ಜೈ ಭೀಮ್ ತಂಡಕ್ಕೆ ಉತ್ತಮ ಅವಕಾಶ. ಇಲ್ಲಿ ಅತ್ಯುತ್ತಮ ರೈಡರ್ ಆಗಿರುವಂತಹ ಬಸ್ಸು ಅವರನ್ನ ಕಟ್ಟಿ ಹಾಕುವುದರಿಂದ ಅವರಿಗೆ 2 ಅಂಕಗಳು ದೊರೆಯುತ್ತವೆ. ಕೊನೆಯ 2 ನಿಮಿಷ ಬಾಕಿ. 2 ತಂಡಗಳು ಗಮನಿಸಬೇಕಾಗಿರುವಂತದ್ದು ಥರ್ಡ್ ರೈಡ್ ಡೂ ಆರ್ ಡೈ ರೈಡ್. ಅಂಕವನ್ನ ಕದಿಲೇಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿ. ಬೋನಸ್ಗಾಗಿ ದಾವೆ ಕಾದು ನೋಡಬೇಕು ಅಂಪೈರ್ಗಳ ನಿರ್ಣಯಕ್ಕೆ. ದನಗರ ಗೌಳಿ ತಂಡ ಅಷ್ಟೇ ಉತ್ತಮ ದನಗರ ಗೌಳಿ ತಂಡಕ್ಕೆ
ಸಿಂಗಲ್ ಪಾಯಿಂಟ್. ಲೈನ್ 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 ಅಂಕಗಳು ಧನಗೌಳಿ ತಂಡಕ್ಕೆ. 10 ಅಂಕಗಳಲ್ಲಿ ನಂಬರ್ 10 ಜೈ ಭೀಮ್ ತಂಡದ ಅತ್ಯುತ್ತಮ ರೈಡರ್ ಹಾಗೂ ಸಾದಿಕ್ ಅವರು ಈ ಟೂರ್ನಮೆಂಟಿನ ಉದ್ದಕ್ಕೂ ಅತಿ ಹೆಚ್ಚು ರೈಡಿಂಗ್ ಪಾಯಿಂಟ್ ಗಳನ್ನು ಸಹ ಮಾಡಿರುತ್ತಾರೆ.